ಹೇಗೆ ಬಿಜೆಪಿಯಲ್ಲಿ ಡೆಲ್ಲಿ ದಂಡಯಾತ್ರೆ ನಡೀತಾ ಇದೆ, ಕಾಂಗ್ರೆಸ್ನಲ್ಲೂ ಕೂಡ ದೆಹಲಿಯ ದಂಡಯಾತ್ರೆ ಜೋರಾಗಿ ನಡೀತಾ ಇದೆ. ಇವತ್ತು ಕೂಡ ಹೈಕಮಾಂಡ್ ಭೇಟಿ ಮಾಡಿದ್ದಾರೆ KH ಮುನಿಯಪ್ಪ. ಇವತ್ತು ಕೂಡ ದೆಹಲಿಯ ದಂಡಯಾತ್ರೆ ಮುಂದುವರೆದ ಭಾಗ. ಆಹಾರ ಸಚಿವ KH ಮುನಿಯಪ್ಪ ಅವರು ದೆಹಲಿಗೆ ಹೋಗಿದ್ರು. ಕೆಲವಷ್ಟು ನಾಯಕರನ್ನ ಭೇಟಿಯಾಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ACC ಅಧ್ಯಕ್ಷರನ್ನ ಭೇಟಿಯಾಗಿ ಹಲವು ವಿಷಯಗಳ ಬಗ್ಗೆ ಚರ್ಚೆಯಾಗಿದೆ. ಇದಕ್ಕೂ ಮುನ್ನ KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದರು, ಮಾತುಕತೆಯನ್ನು ನಡೆಸಿದ್ರು. ಹಲವು ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನಿದೆ ಗಂಭೀರ ವಿಷಯಗಳು ಕಾಂಗ್ರೆಸ್ನಲ್ಲಿ ಏನಿದೆ ಅಂತ ಹೇಳಿದ್ರೆ, KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಸದ್ಯಕ್ಕೆ ಸ್ವಲ್ಪ ಸೈಲೆಂಟ್ ಆಗಿದೆ. ಇನ್ನು ಮುಂದುವರೆದು ಗ್ಯಾರಂಟಿಗಳ ವಿಚಾರದಲ್ಲಿ ಆಗ್ತಾ ಇರುವಂಥ ಕೆಲವಷ್ಟು ಎಡವಟ್ಟುಗಳು, ಗ್ಯಾರಂಟಿ ವಿಚಾರದಲ್ಲಿ ಸರಿಯಾದ ಸಮಯಕ್ಕೆ ಫಲಾನುಭವಿಗಳಿಗೆ ತಲುಪಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದು. ಮತ್ತೊಂದು ಬಹಳ ವಿಶೇಷ ಅಂತ ಹೇಳಿದರೆ, ದಲಿತರ ವಿಚಾರದಲ್ಲಿ ಸಮಾವೇಶ, ಶೋಷಿತರ ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು. KC ವೇಣುಗೋಪಾಲ್ ಬಂದಿದ್ದರು, ಬಟ್ ಅದ್ಯಾಕೋ ಆಗಲಿಲ್ಲ. ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತನಾಡ್ತೀನಿ ಅಂದರು, ಅದ್ಯಾಕೋ ಆಗಿಲ್ಲ. ಅಂಥ ವಿಚಾರಗಳ ಬಗ್ಗೆಯೂ ಕೂಡ ಇಲ್ಲಿ ಗಮನ ಸೆಳೆಯುವ ಸಾಧ್ಯತೆಗಳಿದ್ದಾವೆ.